ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ಎಲ್ಲಿ ನೋಡಿದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಸಂಬಂಧಪಟ್ಟಂಥ ಹಗರಣಗಳೇ ಈಗ ಕೇಳಿ ಬರ್ತಾ ಇರೋಂಥದ್ದು. ಆದರೆ ಏತನ್ಮಧ್ಯ ಈಗ ಒಂದು ಕಡೆ ಈ ರಾಜಕೀಯದ ಭೀಷ್ಮ ಎನಿಸಿಕೊಂಡಿರುವಂಥ ಮಾಜಿ ಪ್ರಧಾನಿ ದೇವೇಗೌಡರ ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕಾಗತ್ತೆ. ಅವರು ಈಗ ವೈರಿಗಳ ನಾಶಕ್ಕೆ ಶಪಥವನ್ನು ತೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ರಿಲೇಟೆಡ್ ಅನ್ನೋ ರೀತಿಯಾಗಿ ಅವರು ಇತ್ತೀಚೆಗೆ ಕಾಣಿಸಿಕೊಂಡ ಆ ಒಂದು ಚಿತ್ರಣ. ಸೊ ಹಾಗಾದರೆ ಏನು ಯಥ ಅದನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ರಿಲೀಸ್ ಆದರು. ಹಾಗೆಯೇ ಪ್ರಜ್ವಲ್ ಬರ್ತೀನಿ ಅಂತ ಹೇಳಿ ಫ್ಲೈಟ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ, ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸತತ 5 ಬಾರಿ ಫ್ಲೈಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿರುವಂಥದ್ದು. ಸೊ ಇದುವರೆಗೂ ಇಷ್ಟ ಆಗಿರುವಂಥ ಕತೆ. ಇನ್ನು ಇದೆಲ್ಲವನ್ನು ಹೊರತಾಗಿಸಿ ನಾವು ದೇವೇಗೌಡರ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ದೇವೇಗೌಡರ ವಿಚಾರ ನಾವು ಯಾಕೆ ಪ್ರಸ್ತಾಪ ಮಾಡಬೇಕು ಅಂದರೆ, ಅವರಿಗೆ ಆಗಿರುವಂಥ ಒಂದು ಇಮೇಜ್ ರಾಜಕೀಯ ವಲಯದಲ್ಲಿ ಇದೆ. ಸೊ ಹಾಗೆಯೇ ಇಷ್ಟು ವರ್ಷಗಳ ಕಾಲ ಅವರ ಈ ಜೀವಿತಾವಧಿಯಲ್ಲಿ ರಾಜಕೀಯದಲ್ಲಿ ಮಾಡಿಕೊಂಡು ಬಂದಂಥ ಸಾಧನೆಗೆ ಈಗ ಈ ಅಶ್ಲೀಲ ವಿಡಿಯೋ ಪ್ರಕರಣ ಕಪ್ಪು ಚುಕ್ಕೆ ಅಂತ ಆಗಿದೆ. ಇದನ್ನು ಸಹಿಸ್ಕೊಳ್ಳೋದಕ್ಕೆ ದೊಡ್ಡಗೌಡ್ರಿಗೆ ಆಗ್ತಾ ಇಲ್ಲ. ಅವ್ರು ಇತ್ತೀಚೆಗೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗೆಯೇ ಅವರ ಆರೋಗ್ಯದ ಮೇಲೆ ಕೂಡ ಏರುಪೇರು ಕಂಡು ಬಂದಿದೆ ಅನ್ನೋಂಥ ಮಾತುಗಳು. ಆದರೆ ಈಗ ಇವರ ಈ ಒಂದು ವಿಚಾರ ತುಂಬಾ ಚಿಂತೆಗೀಡು ಮಾಡಿದೆ. ಹಾಗಾದರೆ ರಾಜಕೀಯದ ಭೀಷ್ಮ ಸೇಡನ್ನು ತೀರಿಸ್ಕೊಳ್ತೀನಿ ಅಂತ ಸಿದ್ಧರಾಗಿ ನಿಂತ್ಕೊಂಡಿದ್ದಾರಾ? ಅದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಇತ್ತೀಚೆಗೆ ಒಂದು ಸಭೆ ಮಾಡ್ತಾರೆ ಕುಮಾರಸ್ವಾಮಿಯವರು. ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಅಂದರೆ ಅದು ಜನತಾದಳದ ಒಂದು ಸಭೆ ಆಗಿರುತ್ತೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರ ಎಂಟ್ರಿ ಕೊಡ್ತಾರೆ. ಅವರನ್ನು ನೋಡಿದಂಥವ್ರು ಎಲ್ಲರೂ ಕೂಡ ಹೇಳಿದ್ದು ಶೇವ್ ಮಾಡಿಲ್ವಲ್ಲ ಯಾಕೆ ಅಂತ. ಸೊ ಕೇಳಿ ಬಂದಿರೋಂಥ ವಿಚಾರ ಏನು ಅಂದರೆ, ಶಪಥವನ್ನು ಮಾಡಿದ್ದಾರೆ ಅನ್ನೋದು. ಸದಾ ನೀಟ್ ಶೇವ್ ಮಾಡ್ಕೊಳ್ತಾ ಇದ್ದಂಥ ದೇವೇಗೌಡರು ಮಗ ಜೈಲ್ ಪಾಲಾದ ಬಳಿಕ ಮೊದಲ ಬಾರಿಗೆ ಗಡ್ಡವನ್ನು ಬಿಟ್ಟಿದ್ದು ಇದೀಗ ಎದುರಾಳಿಗಳನ್ನು ಎದುರಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಸಿಂಬಲ್ ಕೊಡ್ತಾ ಇದೆ. ಅಂದರೆ 11-12 ದಿನಗಳ ಹಿಂದೆ ಮಗ ಅರೆಸ್ಟ್ ಆಗ್ತಾನೆ, ಪರಪ್ಪನ ಅಗ್ರವಾರನ್ನು ಸೇರ್ತಾರೆ. ಜೈಲರ್ಗೆ ಬಿಡುಗಡೆ ಆದೇಶವನ್ನು ಪ್ರತಿ ಸಿಗೋವರೆಗೂ ಕೂಡ ಅವರು ಬಿಡುಗಡೆಯನ್ನು ಮಾಡೋದಿಲ್ಲ. ಬೇಲ್ ಸಿಕ್ಕ ಮೇಲೆ ಬಿಡುಗಡೆ ಮಾಡುವಂಥದ್ದು. 10:00 ಪರಪ್ಪನ ಅಗ್ರಹಾರ ಜೈಲರ್ಗೆ ಈ ಒಂದು ಪತ್ರವನ್ನು ಕಳಿಸಲಾಗುತ್ತೆ ರೇವಣ್ಣ ಪರ ವಕೀಲರು. ಅದಾದ ಬಳಿಕ 11:40 ಸಮಯದಲ್ಲಿ ಬಿಡುಗಡೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಆಯಿತಾ. ಸೊ ರೇವಣ್ಣ ಬಿಡುಗಡೆಯ ಬಳಿಕ ನೇರವಾಗಿ ಪದ್ಮನಾಭನಗರಕ್ಕೆ ಅವರು ಬರ್ತಾರೆ ಅನ್ನುವಂಥ ಮಾತುಗಳಿತ್ತು. ಸೊ ಇದೆಲ್ಲ ಓಕೆ. ಆದರೆ ಅವರು ಮೇನಾಗಿ ಈಗ ನಾನು ನಿಮಗೆ ಯಾರ್ಯಾರ ವಿರುದ್ಧ ಇವರು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಪೆನ್ಡ್ರೈವ್ ಪ್ರಕರಣದಿಂದ ಈಗಾಗಲೇ ನಮ್ಮ ಕುಟುಂಬದ ಮಾನ ಬೀದಿಗೆ ಬಂದಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದೇವೆ. ಈ ಹೊತ್ತಲ್ಲಿ ರಾಜಕೀಯ ಹೇಳಿಕೆ ಸೇರಿದಂತೆ ಯಾವುದಕ್ಕೂ ಹೇಳಿಕೆ ನೀಡಬೇಡಿ, ಹೆಚ್ಚು ಮಾತಾಡಬೇಡಿ ಅಂತ ದೇವೇಗೌಡರು ಮಕ್ಕಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಅನ್ನುವಂಥ ಮಾತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ದೇವೇಗೌಡರು 50 ವರ್ಷಗಳ ಕಾಲದ ಘನತೆಯ ರಾಜಕೀಯ ಜೀವನಕ್ಕೆ ಪೆನ್ಡ್ರೈವ್ ಪ್ರಕರಣ ಭಾರಿ ಪೆಟ್ಟು ಕೊಟ್ಟಿದೆ, ಕುಟುಂಬಕ್ಕೆ ಮುಜುಗರ ಸೃಷ್ಟಿ ಮಾಡಿದೆ. ಅವಮಾನಿತರಾದ ದೇವೇಗೌಡರು ರೇವಣ್ಣ ಜೈಲಿಗೆ ಹೋದಾಗ ಗಡ್ಡವನ್ನು ಬಿಟ್ಟಿರೋದು ಮೊದಲ ಬಾರಿ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ತಮಗೆ ಸೃಷ್ಟಿಸಿರುವಂಥ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ HDD ಕುಟುಂಬ ಕಾಯ್ತಾ ಇದೆ. ಇನ್ನು
ಒಕ್ಕಲಿ ಸಮುದಾಯದ ಮುಂದೆ DKಶಿನ ವಿಲನ್ ಮಾಡೋದು, ದೇವೇಗೌಡರ ಫ್ಯಾಮಿಲಿಯನ್ನು ಜೈಲಿಗೆ ಕಳಿಸಿದ್ದೇ DKಶಿ ಹಾಗೂ ಸಿದ್ದರಾಮಯ್ಯ ಅಂತ ಬಿಂಬಿಸುವುದು ಈ ಒಂದು ಅಸ್ತ್ರ. DKಶಿಗೆ ದೇವೇಗೌಡರ ಕುಟುಂಬ ನೋಡಿದರೆ ಆಗಲ್ಲ, ಹೀಗಾಗಿ ಪೆನ್ಡ್ರೈವ್ ಕೇಸ್ನಲ್ಲಿ ನಮ್ಮನ್ನು ಸಿಕ್ಕಾಕ್ಸಿದ್ದಾರೆ. ಸಿದ್ದರಾಮಯ್ಯಗೆ ಒಕ್ಕಲಿಗ ಸಮುದಾಯ ಕಂಡ್ರೆ ಆಗಲ್ಲ ಅಂತ ಬಿಂಬಿಸೋದು. ರಾಜ್ಯಾದ್ಯಂತ ಸರ್ಕಾರದ ನಡೆ ವಿರುದ್ಧ ಮೈತ್ರಿ ಪಕ್ಷದ ಜೊತೆ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದು, ಇವರ ತಪ್ಪು ಮರೆಮಾಚೋದಕ್ಕೆ ಪೆನ್ಡ್ರೈವ್ ಪ್ರಕರಣ ತಂದರು ಅಂತ ಪ್ರಚಾರ ಮಾಡೋದಕ್ಕೆ ಇತ್ಯಾದಿಗಳಿಗೆ ಈ ಮೂಲಕ ಪ್ಲ್ಯಾನಿಂಗ್ಸ್ಗಳನ್ನು ಮಾಡಲಾಗ್ತಾ ಇದೆ ಅನ್ನೋದು ಇಲ್ಲಿರುವಂಥ ವಿಚಾರ. ಇನ್ನು ಸರ್ಕಾರದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು, ಈ ಹಿಂದೆ ಸರ್ಕಾರದ ಸಚಿವರ ವರ್ಗಾವಣೆ ದಂಧೆ ಸಂಬಂಧ ಇದೆ ಅನ್ನಲಾದ ಪೆನ್ಡ್ರೈವ್ ಅಸ್ತ್ರ ಪ್ರಯೋಗ ಮಾಡೋದು ಇವರ ಮಾಸ್ಟರ್ ಪ್ಲ್ಯಾನ್. ಇನ್ನು ಮುಖ್ಯವಾಗಿ DKಶಿ ವಿರುದ್ಧ ಇರುವ ಕೇಂದ್ರ ತನಿಖಾ ಏಜೆನ್ಸಿಗಳ ಮುಂದೆ ದಾಖಲಾಗಿರುವ ಪ್ರಕರಣಗಳಿಗೆ ಮರುಜೀವ ಕೊಡಿಸೋದು, DKಶಿಗೆ IT, ED, CBI ಸಂಕಷ್ಟ ಎದುರಾಗುವಂತೆ ಮಾಡುವುದು. ಇನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ಕೇಂದ್ರದ ಮುಂದೆ ಇನ್ನಷ್ಟು ದಾಖಲೆ ನೀಡಿ ಮೈತ್ರಿ ಪಕ್ಷದ ಬೆಂಬಲ ಪಡೆದು ಏನಾದರೂ ಮಾಡಿ ಶತ್ರುನಾಶವನ್ನು ಮಾಡಲೇಬೇಕು ಅನ್ನುವಂಥ ಪಣವನ್ನು ತೊಟ್ಟಿರುವುದು. ಇದೆಲ್ಲ ಕೂಡ ದೇವೇಗೌಡರು ಈಗ ಗಡ್ಡವನ್ನು ಬಿಟ್ಟಿರೋದಕ್ಕೆ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆಯೇ ಮಾತುಗಳು ಕೇಳಿ ಬರ್ತಾ ಇರೋದು ಮಾತ್ರ ಅಲ್ಲ, ಈ ರೀತಿಯಾಗಿ ಪ್ಲ್ಯಾನಿಂಗ್ಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಇಷ್ಟೊಂದು ರಾಜಕೀಯದ ಎಕ್ಸ್ಪೀರಿಯನ್ಸ್ನಲ್ಲಿ ಅವ್ರಿಗೆ ಬಂದಿರುವಂಥ ಈಗಿನ ಈ ಕಪ್ಪು ಚುಕ್ಕೆ ಇದೆ ಅಲ್ಲ, ಹೋಲ್ ಫ್ಯಾಮಿಲಿ ಹಾಗೆಯೇ ಪಕ್ಷಕ್ಕೆ ಕಪ್ಪು ಮಸಿಯನ್ನು ಬಳಿತಾ ಇದೆ. ಸೊ ಹೀಗಾಗಿ ದೊಡ್ಡಗೌಡರು ಸುಮ್ಮನೆ ಕೂರುವಂತೆ ಕಾಣಿಸ್ತಾ ಇಲ್ಲ. ಇನ್ನು ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು.